ಎಲ್ಲರೂ ಕ್ರಿಸ್ಮಸ್ ಆಚರಿಸ್ತಾ ಇದ್ದೀರಾ? ಮನೆ ಡೆಕೋರೇಷನ್ ಜೋರಾಗಿದೆಯಾ? ತಿಂಡಿ ಆಹಾರ ಪದಾರ್ಥಗಳನ್ನ ತಯಾರು ಮಾಡೋದಕ್ಕೆ ಎಲ್ಲ ಆಲ್ರೆಡಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀರಾ? ನಿಜವಾಗಿ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ದೇವರು ತನ್ನ ಒಬ್ಬನೇ ಕುಮಾರನನ್ನ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಬಲಿಯಾಗೋದಕ್ಕೆ ತನ್ನನ್ನೇ ಮನುಷ್ಯ ರೂಪದಲ್ಲಿ ಭೂಮಿಗೆ ಕಳಿಸ್ಕೊಟ್ಟಂತ ಆ ದಿನವನ್ನ ನೆನಪು ಮಾಡಿಕೊಳ್ಳುವುದೇ ಕ್ರಿಸ್ಮಸ್. ಇವತ್ತು ಕ್ರಿಸ್ಮಸ್ನಲ್ಲಿ ಆ ಯೇಸು ಇಲ್ಲ. ಮನೆಯಲ್ಲಿ ತಿಂಡಿ ಇದೆ, ಡೆಕೋರೇಷನ್ ಇದೆ, ಬಾಕಿ ಎಲ್ಲ ಸಂಭವಗಳು ಇದೆ. ಸ್ನೇಹಿತರು ಬರ್ತಾರೆ, ನಮ್ಮ ಸಂಬಂಧಿಕರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ಇದ್ರ ಮಧ್ಯದಲ್ಲಿ ಬಿಟ್ಟು ಹೋದಂಥ ಒಂದು ವಿಷಯ ಇದೆ. ಯೇಸುವನ್ನ ಹಲವಾರು ಸರಿ ಬಿಟ್ಬಿಡ್ತೀವಿ. ಈ ಕ್ರಿಸ್ಮಸ್ನ ಹಿಂದೆ ಇರುವಂಥ ನಿಜವಾದ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡು ಕ್ರಿಸ್ಮಸ್ ಆಚರಿಸಿ. ನೀವು ಒಂದು ವೇಳೆ ಕ್ರಿಸ್ಮಸ್ ಅನ್ನು ಆಚರಿಸಿದ್ರೆ ಆ ಕ್ರಿಸ್ಮಸ್ ಅಲ್ಲಿ ಯೇಸು ದೇವರಾಗಿ ಪ್ರಪಂಚಕ್ಕೆ ಮಾನವರ ಪಾಪಕ್ಕಾಗಿ ಬಂದ್ರು ಎನ್ನೋ ಸತ್ಯವನ್ನ ಸ್ನೇಹಿತರಿಗೆ ಹಂಚೋದಕ್ಕೆ ಈ ಕ್ರಿಸ್ಮಸ್ ಅನ್ನ ಉಪಯೋಗಿಸ್ಕೊಳ್ಳಿ. ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.